ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಿ. ದೊಡ್ಡಬಳ್ಳಾಪುರ ನಗರಸಭೆಗೆ ಮನವಿ ಮಾಡಿದ ಕಚೇರಿ ಪಾಳ್ಯ ನಿವಾಸಿಗಳು. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಕೂಗಳತೆಯ ದೂರದಲ್ಲಿರುವ ಮನೆಗಳ ಪರಿಸ್ಥಿತಿ ಇದಾಗಿದ್ದು, ತಾಲೂಕಿನ ಕಚೇರಿ ಪಾಳ್ಯದ ಕೆಲ ಮನೆಗಳ ನಿವಾಸಿಗಳು ಕೊಳೆತ ಕಲುಷಿತ ನೀರಿನ ಪಕ್ಕದಲ್ಲಿ ಜೀವನ ಸಾಗಿಸುವಂತಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಭಾಗದ ಮುಖ್ಯ ವಾರ್ಡ್ಗಳಲ್ಲಿ ಒಂದಾದ ಕಚೇರಿ ಪಾಳ್ಯದ ಪರಿಸ್ಥಿತಿ ನೋಡಲಾಗದು. ಸುತ್ತಮುತ್ತಲಿನ ಕೊಳಚೆ ನೀರು ಕಚೇರಿ ಪಾಳ್ಯದಲ್ಲಿ ಕುಂಟೆ ರೀತಿಯ ಗುಂಡಿ ಸೇರುತ್ತಿದ್ದು, ಗುಂಡಿಯ ಪಕ್ಕದಲ್ಲಿರುವ ಮನೆಗಳಿಗೆ ಕೊಳಚೆ ನೀರಿನ ವ್ಯವಸ್ಥೆಯಿಂದಾಗಿ ಸಮಸ್ಯೆ ಎದುರಾಗಿದೆ. ಸ್ಥಳೀಯರಾದ ಲತಾ ಮಾತನಾಡಿ, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದು ನಮ್ಮ ಗೋಳು ಕೇಳುವವರಿಲ್ಲ. ನಗರಸಭೆಯ ಸಿಬ್ಬಂದಿಯೂ ಸಹ ನಮ್ಮ ಮನೆಗಳ ಕಡೆ ಬರುತ್ತಿಲ್ಲ. ನಮ್ಮ ಪರಿಸ್ಥಿತಿ ಹೇಳಿಕೊಂಡರೂ ಯಾರಿಗೂ ಅರ್ಥವಾಗುತ್ತಿಲ್ಲ. ನಗರಸಭೆಯ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೊಳಚೆ ನೀರು ಉತ್ತಮ ರೀತಿಯಲ್ಲಿ ಹರಿದು ಹೋಗಲು ಚರಂಡಿ ನಿರ್ಮಾಣ ಮಾಡಿಕೊಡಿ ಎಂದು ಮನವಿ ಮಾಡಿದರು. ನಾವು ಇಲ್ಲಿಗೆ ನಮ್ಮ ಮನೆ ಹಿಂದೇನು ಕುಂಟೆ ಮುಂದೇನು ಕುಂಟೆ. ಇವಾಗ ಮಳೆ ಇಲ್ಲ ಏನಿಲ್ಲ. ಇಲ್ಲಿ ಮನೆ ತುಂಬಾ ನೀರು, ಮನೆ ಮುಂದೆ ನೀರು ತುಂಬ್ಕೊಂತವೆ. ರಾತ್ರಿ 5 ಗಂಟೆ ಆಯ್ತು ಅಂದ್ರೆ ಸೊಳ್ಳೆಗಳು ಕಾಟ. ಮಕ್ಕಳು ಮನೆ ತುಂಬಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳವೆ ಎಲ್ಲವೇ. ಯಾರು ಬಂದು ನೋಡೋರಿಲ್ಲ. ನಾವು ಮುಂಚೆ ಹೋಗಿ ಕೌನ್ಸಿಲರ್ ಕೇಳಿದ್ಕೆ ನಾವು ಗೆದ್ದ ಮೇಲೆ ಮಾಡಿಸ್ಕೊಡ್ತೀವಿ, ನಿಮ್ಗೇನು ಬೇಕೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಹೋಗಿ ಕೇಳಿದ್ರೆ ಇಲ್ಲ, ಅದಕ್ಕೆ ಪ್ರಾಪರ್ಟಿ ಜಾಸ್ತಿ ಬೇಕು, ಅದು ಬೇಕು ಇದು ಬೇಕು, ನಮಗೆ ಫೌಂಡೇಶನ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಇದನ್ನೇ ಹೇಳ್ಕೊಂಬರ್ತಾರೆ. ಆ ಕಡೆ ಇರೋ ಮನೆಗಳಿಗೆಲ್ಲನೂ ಬಾತ್ರೂಮ್ ನೀರೆಲ್ಲ ಇದಕ್ಕೆ ಬಿಟ್ಟವ್ರೆ. ಬಾತ್ರೂಮ್ ನೀರೆಲ್ಲ ಬಂದು ಇಲ್ಲೇ ಇರ್ತೈತೆ. ನಾವು ಇಲ್ಲಿ ಬೆಳಗ್ಗೆ ಅನ್ನ ತಿನ್ನೋಕ್ಕಾಗಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಯಾವಾಗೂ ಆಸ್ಪತ್ರೆಗೆ ತೋರಿಸಿ ಸಾಕಾಗೈತಿ. ಏನು ಕೇಳಿದ್ರು ಮನೆ ಮುಂದೆ ಕುಂಟೆ ಐತಮ್ಮ, ಬ್ಲಡ್ ಟೆಸ್ಟ್ ಮಾಡಿಸಿ, ವಾರಕ್ಕೆ ಹೋದ್ರು ಒಂದೊಂದು ಟೆಸ್ಟ್ ಮಾಡಿಸಿ, ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ. ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಗೆಲ್ಸಿರೋದು ನಮ್ಮ ಮನೆಗೆ ಹಂಗೂ ಬಂದು ಒಂದ್ಸರಿ ತೋರಿಸಿದ್ದೀವಿ. ಮಳೆ ಬಂತಂದ್ರೆ ನಮ್ಮ ಮನೆ ಒಳಗಡೆಯಿಂದ ಬರುತ್ತೆ ಸರ್ ನೀರು. ಇನ್ನೇನು ಮಳೆ ಕುಂಟೆ ನೀರೇ ಒಳಗಡೆಯಿಂದ ಒಳಗೆ ಬರುತ್ತೆ ನೀರು. ಇಲ್ಲಿ ಗಂಟ ಬರುತ್ತೆ. ಹುಡುಗರಿಗೆಲ್ಲ ಚಿಕನ್ ಗುನ್ಯ ಬಂದಿದ್ದು, ನಮಗೂ ಚಿಕನ್ ಗುನ್ಯ ಅಟ್ಯಾಕ್ ಆಗಿದೆ. ಚಿಕನ್ ಗುನ್ಯ ಬಂದಿದ್ದು, ಚಿಕನ್ ಗುನ್ಯ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಆಗಿದೆ. ಏನು ಸರ್ ಮಾಡೋದು? ಸೊಳ್ಳೆಗಳು ಎಷ್ಟೆಷ್ಟಪ್ಪ ಬರುತ್ತೆ. ಅವ್ರಿಗೆ ಹೇಳೋದು ಕಿವಿ ಮೇಲೆ ಹಾಕೊಳಲ್ಲ. ಸ್ಥಳೀಯರಾದ ಶಂಕರ್ ಮಾತನಾಡಿ, ನಮಗೆ ಯಾರ ಮೇಲೂ ಆರೋಪವಿಲ್ಲ. ಮಕ್ಕಳು ಶಾಲೆಯಿಂದ ಹೊಟ್ಟೆ ನೋವು, ಜ್ವರ, ವಾಂತಿ ಎಂದು ಮನೆಗೆ ಬರುತ್ತಿದ್ದು, ಆರೋಗ್ಯದ ಸಮಸ್ಯೆಯಿಂದ ವಿದ್ಯಾಭ್ಯಾಸ ಹಾಳಾಗುತ್ತಿದೆ. ನಮ್ಮ ಮನೆಯ ನೆಮ್ಮದಿಯ ಬದುಕಿಗೆ ಉತ್ತಮ ಆರೋಗ್ಯಕ್ಕಾಗಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಿ ಹಾಗೂ ಸ್ವಚ್ಛತೆ ಕಾಪಾಡಲು ನಗರಸಭೆಯ ಸಿಬ್ಬಂದಿಗಳು ಸಹಕರಿಸಬೇಕೆಂದು ಮನವಿ ಮಾಡಿದರು. ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಕಚೇರಿ ಪಾಳ್ಯದಲ್ಲಿ ವಾಸ ಇದ್ದೀವಿ. ಇಲ್ಲಿ ಮಕ್ಕಳು ಮರಿ ಎಲ್ಲ ಸ್ಕೂಲ್ಗೆ ಹೋಗ್ತಾರೆ, ಇದು ಮಾಡ್ತಾರೆ. ಸ್ಕೂಲಲ್ಲಿ ಯಾವಾಗೂ ಹೊಟ್ಟೆ ನೋವು, ಅದು ನೋವು ಇದು ನೋವು ಅಂತ ಸ್ಕೂಲಿಂದ ಮೇಡಮ್ಗಳೆಲ್ಲ ಫೋನ್ ಮಾಡಿ ಮನೆಗೆ ಕಳಿಸ್ತಾವ್ರೆ. ಇಲ್ಲಿ ನಾವು ನಗರಸಭೆಗೆ ತಿರ್ಗಾ ಮತ್ತು ನಮ್ಮ ಧೀರಜಣ್ಣವ್ರ ಗಮನಕ್ಕೂ ತಂದಿದ್ದೀವಿ. ಅವರು ಮಾತಾಡ್ತೀನಿ ಏರಿಯಾ ಕೌನ್ಸಿಲರ್ ಹತ್ರ ಹಂಗೆ ಹಿಂಗೆ ಅಂತ ಇದು ಮಾಡ್ತಾವ್ರೆ. ಅವ್ರು ಬಂದು ಒಂದು ದಿವಸಕ್ಕೂ ಬಂದಿಲ್ಲಿ ಏನಾಗೈತೆ ಎತ್ತ ಅಂತ ಯಾರು ಬಂದಿಲ್ಲಿ ಗಮನಿಸ್ತವ್ರಲ್ಲ. ಹರೀಶ್, ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.